रुद्र रुद्र महारुद्र With the Guru Vandana, all of you close your eyes. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ ಏನಂದರೆ ನಾವಿವತ್ತು ಬ್ಯಾಕ್ ಆ್ಯಂಡ್ ಸ್ಪೈನ್ ಆಸನ್ಸ್ ಮಾಡ್ತೀವಿ. ಬ್ಯಾಕ್ ಆ್ಯಂಡ್ ಸ್ಪೈನ್ ಯಾಕಂದರೆ ನಮ್ಮ ಸ್ಪೈನ್ ಅಂತ ಹೇಳೋದು ಸೆಕೆಂಡ್ ಬ್ರೈನ್ ಅಂತ ಹೇಳ್ತಾರೆ ನಾವು. ಸೊ ಪ್ರೈಮರಿ ಇಸ್ ದಿಸ್ ಬ್ರೈನ್, ಸೆಕೆಂಡ್ ಬ್ರೈನ್ ಇಸ್ ಕಾಲ್ ದಿ ಬ್ಯಾಕ್ ದಿ ಸ್ಪೈನ್. ತುಂಬ ಜನರಿಗೆ ಸ್ಪೈನ್ ತುಂಬ ವೀಕ್ ಇರ್ತದೆ, ಎಸ್ಪೆಷಲಿ ಈಗಿನ ಯಂಗರ್ ಜನ್ರೇಷನಲ್ಲಿ ತುಂಬ ಜನರಿಗೆ ಸ್ಪೈನ್ ಇಸ್ ವೆರಿ ವೀಕ್. ತುಂಬ ಅದು ಲೇಟರ್ ಕಾಸಸ್ ಏನಾಗುತ್ತೆ ಅಂದರೆ ತುಂಬ ಬ್ಯಾಕ್ ಪೇನ್ ಎಲ್ಲ ತುಂಬ ಜನರಿಗೆ ಈಗ ಬರ್ತಾ ಇದೆ. ಏಜ್ ಆಗ್ತಾ ಇರುವಾಗ ಸ್ಪೈನ್ ನಮ್ಮದು ಯೂಶಲಿ ಬೆಂಡ್ ಆಗಿ ಬರ್ತದೆ, ಅದರಿಂದ ಸುಮಾರು ಪ್ರಾಬ್ಲಮ್ಸ್ ಬರ್ತಾ ಇರ್ತದೆ. ಸೊ ಈಗ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗೋದು ಬ್ಯಾಕ್ ಆ್ಯಂಡ್ ಸ್ಪೈನ್. ಬ್ಯಾಕ್ ಆ್ಯಂಡ್ ಈ ಆಸನ್ಸ್ ಅಂತ ಹೇಳೋದು ಎಕ್ಸಸೈಸ್ ಮತ್ತು ಆಸನ್ಸಲ್ಲಿ ತುಂಬ ವ್ಯತ್ಯಾಸ ಇದೆ. ಆಸನ್ ಇಸ್ ನಾಟ್ ದ ಸೇಮ್ ಎಸ್ ಎಕ್ಸಸೈಸ್. ಎಕ್ಸಸೈಸಲ್ಲಿ ಮಾಡುವಾಗ ನಮ್ಮ ಬ್ರೆತ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತದೆ. ಸೊ ನ್ಯೂಟನ್ನ ಲಾ ಇದೆ, ಥರ್ಡ್ ಲಾ, ವಿಚ್ ಸ್ಟೇಟ್ಸ್ ದಟ್ ಎವ್ರಿ ಆ್ಯಕ್ಷನ್ ಹಸ್ ಗಾಟ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ನಮ್ಮ ಬಾಡಿಯಲ್ಲಿ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗುವಾಗ ಆಟೋಮ್ಯಾಟಿಕ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಇದಕ್ಕೆ ನಮ್ಮ ಯೋಗ ಸೂತ್ರಸಲ್ಲಿ ಆಮ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಬಾಡಿಯನ್ನು ಕೊರೋಡ್ ಮಾಡಿ ಏಜಿಂಗ್ ಥರ ಜಾಸ್ತಿ ಆಗ್ತಾ ಇರ್ತದೆ. ಸೊ ಜಾಸ್ತಿ ಹೈಪರ್ ಆಕ್ಟಿವ್ ಎಕ್ಸಸೈಸಸ್ ನಮ್ಮ ಶರೀರಕ್ಕೆ ಅಷ್ಟು ಒಳ್ಳೆಯದಲ್ಲ. ಸೊ ಬ್ರೆತ್ ರೇಟ್ನ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಆಸನ್ಸ್ ನಾವು ಮಾಡುವಾಗ ನಮ್ಮ ಬ್ರೆತ್ ರೇಟ್ ಆ್ಯಕ್ಚುಲಿ ಕಂಟ್ರೋಲ್ ಆಗಿರ್ತದೆ. ನಮ್ಮ ಸೆಲ್ ಉಂಟಲ್ಲ, ಸೆಲ್ಲಿನ ಲಾಂಜಿವಿಟಿ, ಸೆಲ್ಲಿನ ಲೈಫ್ ಆ್ಯಕ್ಚುಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಆಸನ್ಸ್ನ ಎರಡನೇ ಗುಣ ಅಂದರೆ ನಮ್ಮ ಕಾನ್ಷಿಯಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇರ್ತದೆ. ನಮ್ಮ ಬಾಡಿ ಶರೀರ ಅಂತ ಹೇಳೋದು 4-5 ಕೋಶಸ್ ಇದೆ. ಇದೀಗ ನಾವು ಅನ್ನಮಯ ಕೋಶ ಅಂತ ಹೇಳೋದು. ಎರಡನೇ ಲೇಯರ್ ನಮ್ಮ ಶರೀರದ ಸುತ್ತ ಬರೋದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿ ಕೆಲವು ಎನರ್ಜಿ ಸೆಂಟರ್ಸ್ ಇದೆ. ಈ ಎನರ್ಜಿ ಸೆಂಟರ್ಸ್ ಚಕ್ರಾಸ್ ಮತ್ತು ನಾಡೀಸ್. ಸೊ ಈ ನಾಡೀಸಲ್ಲಿ ನಮ್ಮ ನಾರ್ಮಲ್ ಹ್ಯೂಮನ್ ಬೀಯಿಂಗ್ನ ಶರೀರದಲ್ಲಿ ಸುಮಾರು ಬ್ಲಾಕೇಜಸ್ ಇರ್ತದೆ. ಸೊ ಆಸನ್ಸ್ ಮಾಡುವಾಗ ನಮ್ಮ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗಿ ಈ ನಾಡೀಸಲ್ಲಿ ಇದ್ದ ಬ್ಲಾಕೇಜಸ್ ಎಲ್ಲ ಅದು ಕಂಪ್ಲೀಟ್ ಆಗಿ ಇದು ಕ್ಲಿಯರ್ ಆಗಿ ಬರ್ತದೆ. ಸೊ ಇದರಲ್ಲಿ ಸುಮಾರು ಬೇರೆ ಫಿಸಿಕಲ್ ಬಾಡಿ ಅಲ್ಲದೆ ಬೇರೆ ಗುಣಗಳು ಸಹ ಆಸನಗಳು. ಈಗ ನಾವು ಬ್ಯಾಕ್ ಆ್ಯಂಡ್ ಸ್ಪೈನ್ ಆಸನ್ಸ್ ನಾವು ಶುರು ಮಾಡ್ತೇವೆ.
ನಮ್ಮ ಫೀಟ್ ಸಹ ಒಟ್ಟಿಗೆ ಟಚ್ ಆಗ್ತಾ ಇರ್ತದೆ. ನಮ್ಮ ಬೆನ್ನು ಮೂಲಕವಾಗಿ ಲೋವರ್ ಪಾರ್ಟ್ ಆಫ್ ದ ಬ್ಯಾಕ್, ಅದರಿಂದಾಗಿ ನಮ್ಮ ಶರೀರವನ್ನು ನಾವು ಲಿಫ್ಟ್ ಮಾಡಿ ಮೇಲೆ ಬರ್ತೇವೆ. ಶ್ವಾಸ ಒಳಗೆ ತಗೊಳ್ತಾ ಆಸ್ ವಿ ಇನ್ಹೇಲ್ ನಮ್ಮ ಅಪ್ಪರ್ ಬಾಡಿಯನ್ನು ನಾವು ಲಿಫ್ಟ್ ಮಾಡ್ತೇವೆ. ಸ್ಲೋಲಿ ಇನ್ಹೇಲ್ ಮಾಡ್ತಾ ಶ್ವಾಸ ಒಳಗೆ ತಗೊಳ್ತಾ ನಿಮ್ಮ ಶರೀರವನ್ನು ಲಿಫ್ಟ್ ಮಾಡಿ. ಸ್ಲೋಲಿ ಇನ್ಹೇಲ್ ಆ್ಯಂಡ್ ಲಿಫ್ಟ್ ಯುವರ್ ಅಪ್ಪರ್ ಬಾಡಿ ಅಪ್. ನಮ್ಮ ತಲೆ ಯೂಶಲಿ ಗ್ರೌಂಡಿಗೆ ಪ್ಯಾರಲಲ್ ಇರಬೇಕು, ನಾವು ಮೇಲೆ ನೋಡಬಾರದು. ಹೆಡ್ ಶುಡ್ ಬಿ ಪ್ಯಾರಲಲ್ ಟು ದ ಗ್ರೌಂಡ್. ದಿಸ್ ಇಸ್ ಕಾಲ್ಡ್ ಆಸ್ ಸರ್ಪಾಸನ. ಇದು ನಮ್ಮ ಲೋವರ್ ಪಾರ್ಟ್ ಆಫ್ ದ ಬ್ಯಾಕ್ ಅನ್ನು ಸರಿಯಾಗಿ ಸ್ಟ್ರೆಂಥನ್ ಮಾಡುತ್ತದೆ. ತುಂಬ ಕಂಪ್ಯೂಟರ್ ಪ್ರೊಫೆಷನಲ್ಸ್, ತುಂಬ ಜನ ಕೂತ್ಕೊಳ್ಳುವವರು, ಡಾಕ್ಟರ್ಸಿಗೆ ತುಂಬ ಜನ ಕೂತ್ಕೊಳ್ಳುವವರು, ಅವರಿಗೆ ಲೋ ಬ್ಯಾಕ್ ಬಹಳ ಕಾಮನ್ ಪ್ರಾಬ್ಲಮ್ ಮೆಡಿಕಲ್ OPD-ಯಲ್ಲಿ. ಶ್ವಾಸ ಹೊರಗೆ ಬಿಡ್ತಾ ಸ್ಲೋಲಿ ವಿ ಎಕ್ಸೇಲ್ ಅಂಡ್ ಕಮ್ ಡೌನ್ ಟು ನಾರ್ಮಲ್ ಪೊಸಿಷನ್. ಸೆಕೆಂಡ್ ಟೈಮ್ ಮಾಡುವ. ಆಸ್ ಯು ಇನ್ಹೇಲ್, lift your upper body up. Forehead is parallel to the ground. Elbows ಕಂಪ್ಲೀಟ್ ಆಗಿ ಎಕ್ಸ್ಟೆಂಡ್ ಆಗಬೇಕು. ಕಣ್ಣುಗಳನ್ನು ನಾವು ಮುಚ್ಚಿಡಬೇಕು. ನಮ್ಮ ಅವೇರ್ನೆಸ್ ಅನ್ನು ನಾವು ಶರೀರದ ಒಳಗೆ ಕೊಂಡೋಗ್ಬೇಕು. ಟೇಕ್ ಯುವರ್ ಅವೇರ್ನೆಸ್ ಇನ್ಸೈಡ್ ದ ಬಾಡಿ. ಐ ಶುಡ್ ಬಿ ಕ್ಲೋಸ್ಡ್. ಜರ್ಕಿ ಮೂಮೆಂಟ್ಸ್ ಅಲ್ಲಿ ಆಸನ್ಸ್ ಯಾವಾಗಲೂ ಮಾಡಬಾರದು. ಬಹಳ ಸ್ಲೋ ಆಗಿ ಜೆಂಟಲ್ ಮೂಮೆಂಟ್ಸ್ ಅಲ್ಲಿ ಮಾಡಿ. ಇನ್ಹೇಲ್, ಹೋಲ್ಡ್ ದ ಪೊಸಿಷನ್ ಫಾರ್ 7 seconds. ಪೊಸಿಷನ್ ಅನ್ನು ಹಿಡಿದು ಸ್ಲೋಲಿ ಎಕ್ಸೇಲ್ ಮಾಡ್ತಾ ನಾವು ಕೆಳಗೆ ಬರ್ತೇವೆ. ಇದು ಸರ್ಪಾಸನ. ಎರಡನೇ ಆಸನ ಈಗ ನಾವು ಮಾಡ್ತಾ ಹೋಗುದು ಅರ್ಧ ಶಲಭಾಸನ. ನಮ್ಮ ರೈಟ್ ಹ್ಯಾಂಡ್ ಅನ್ನು ನಾವು ಮುಂದೆ ಇಡ್ತೇವೆ, ಲೆಫ್ಟ್ ಹ್ಯಾಂಡ್ ಅನ್ನು ನಾವು ಹಿಂದೆ ಇಡ್ತೇವೆ. ಬೋತ್ ದ ಹ್ಯಾಂಡ್ಸ್ ಪಾಮ್ಸ್ ವಿಲ್ ಬಿ ಫೇಸಿಂಗ್ ದ ಗ್ರೌಂಡ್. ಈಗ ರೈಟ್ ಹ್ಯಾಂಡ್ ಮುಂದೆ ಬರ್ತಾ ಇರುವಾಗ ಲೆಫ್ಟ್ ಲೆಗ್ ಅನ್ನು ನಾವು ಕಾಲನ್ನು ಸ್ಟ್ರೈಟ್ ಇಟ್ಟು ನಾವು ಲಿಫ್ಟ್ ಮಾಡ್ತೇವೆ. ಇಫ್ ದ ರೈಟ್ ಹ್ಯಾಂಡ್ ಇಸ್ ಫಾರ್ವರ್ಡ್, ದ ಲೆಫ್ಟ್ ಲೆಗ್ ಇಸ್ ಲಿಫ್ಟೆಡ್ ಅಪ್. ಆಸ್ ಯು ಇನ್ಹೇಲ್, ಶ್ವಾಸ ಒಳಗೆ ತಗೊಳ್ತಾ ಇನ್ಹೇಲ್, ಲಿಫ್ಟ್ ದ ಲೆಫ್ಟ್ ಲೆಗ್ ಅಪ್. ರೈಟ್ ಹ್ಯಾಂಡ್ ಇಸ್ ಫಾರ್ವರ್ಡ್. ಹೋಲ್ಡ್ ಯುವರ್ ಬ್ರೆತ್. ಹೋಲ್ಡ್ ದ ಪೊಸಿಷನ್ ಫಾರ್ 7 seconds. ಮತ್ತೆ ಶ್ವಾಸ ಹೊರಗೆ ಬಿಡ್ತಾ ನೀವು ಸೀದಾ ಕೆಳಗೆ ಬರುವ. Exhaling, come down to normal posture. Now you repeat with the other side. Left hand comes forward. ಎಡಗೈ ಫ್ರಂಟಿಗೆ ಬರ್ತದೆ. Right hand goes backward. Right leg ಅನ್ನು ನಾವು knees ಅನ್ನು ಸ್ಟ್ರೈಟ್ ಇಟ್ಟು we lift the right leg. ಶ್ವಾಸ ಒಳಗೆ ತಗೊಳ್ತಾ ಇರಬೇಕು. Inhale, lift the right leg up. ಆ ಪೊಸಿಷನ್ ನಾವು 7 ಸೆಕೆಂಡ್ ಅನ್ನು ನಾವು ಹೋಲ್ಡ್ ಮಾಡ್ತೇವೆ. ಹೋಲ್ಡ್ ಮಾಡಿ ಸ್ಲೋ ಆಗಿ ಸೆವೆನ್ ಸೆಕೆಂಡ್ಸ್ ಪೊಸಿಷನ್ ಹೋಲ್ಡ್ ಮಾಡಿ ಎಕ್ಸೇಲ್ ಮಾಡ್ತಾ ವಿ ಕಮ್ ಬ್ಯಾಕ್ ಟು ನಾರ್ಮಲ್ ಪೋಸ್ಚರ್. ಎಲ್ಲ ಆಸನ ನಾವು 7 times ರಿಪೀಟ್ ಮಾಡ್ತೇವೆ. Now we do the third asana, ಭುಜಂಗಾಸನ. ಭುಜಂಗಾಸನದಲ್ಲಿ ನಮ್ಮ 2 ಪಾಮ್ಸ್ ಅನ್ನು ಶೋಲ್ಡರ್ಸಿನ ಸೈಡ್ ಅಲ್ಲಿ ಇಡ್ತೇವೆ. ನಮ್ಮ ಎಲ್ಬೋಸ್ ಅನ್ನು ಇನ್ವರ್ಡ್ ಆಗಿ ಪುಷ್ ಮಾಡ್ತೇವೆ. ಎಲ್ಬೋಸ್ ಆರ್ ಟಕ್ಡ್ ಇನ್ಸೈಡ್. 2 ಕಾಲಿನ ಹೀಲ್ಸ್ ಆರ್ ಟಚಿಂಗ್ ಈಚ್ ಅದರ್. ಶ್ವಾಸ ಒಳಗೆ ತಗೊಳ್ತಾ ಸ್ಲೋಲಿ ಲಿಫ್ಟ್ ದಿ ಅಪ್ಪರ್ ಬಾಡಿ ಆ್ಯಂಡ್ ದ ನೆಕ್. ಇದಕ್ಕೆ ನಾವು ಕೋಬ್ರಾ ಪೋಸ್ ಅಂತ ಹೇಳೋದು ಭುಜಂಗಾಸನ. ಇನ್ಹೇಲ್, ಶ್ವಾಸವನ್ನು ಹಿಡ್ಕೊಳ್ಳಿ ಇನ್ ದಟ್ ಪೋಸ್ಚರ್ ಮುಟ್ಟುವಾಗ ಹೋಲ್ಡ್ ಯುವರ್ ಬ್ರೆತ್ ಫಾರ್ 7 seconds. ಶ್ವಾಸ ಬಿಡ್ತಾ ಸ್ಲೋಲಿ ಎಕ್ಸೇಲ್, ಕಮ್ ಡೌನ್ ಟು ನಾರ್ಮಲ್ ಪೋಸ್ಚರ್. ಭುಜಂಗಾಸನ ಮಾಡುವಾಗ ನಾವು ಕೈಯಿಂದ ನಮ್ಮ ಶರೀರವನ್ನು ಪುಷ್ ಮಾಡಬಾರ್ದು. ಕೈ ಇಸ್ ಜಸ್ಟ್ ಗಿವಿಂಗ್ ಅ ಸಪೋರ್ಟ್ ಟು ದ ಗ್ರೌಂಡ್. ನಾವು ಶರೀರವನ್ನು ನಮ್ಮ ಬ್ಯಾಕಿನಿಂದ ಲಿಫ್ಟ್ ಮಾಡ್ತೇವೆ, ಸ್ಪೈನ್ ಮೂಲಕ. ವಿಲ್ ಡೂ ಇಟ್ ಒನ್ಸ್ ಮೋರ್. ಬೋತ್ ದ ಹ್ಯಾಂಡ್ಸ್ ಸೈಡ್ ಆಫ್ ದ ಶೋಲ್ಡರ್, ಎಲ್ಬೋಸ್ ಟಕ್ಡ್ ಇನ್ಸೈಡ್.
Inhale ಮಾಡ್ತಾ slowly lift the upper body, no jerky movements. Eyes closed, awareness on the lower part of the spine. Inhale ಮಾಡ್ತಾ position ಅನ್ನು ಹಿಡ್ಕೊಳ್ಳಿ for 7 seconds and slowly exhale and come down. So now we'll do the Vrikshasana in the standing posture. Take your right leg on your left thigh, standing on one leg. Hold your hands up above the head, look straight. As you inhale, lift your hands up, look towards the sky. Hold that posture. This is Tadasana. Exhale and come down slowly. ತಗೊಳ್ತೀರಾ ಶೂಟ್ ಅಲ್ಲೆಲ್ಲ ಜನ ನಡೀತಾ ಇದ್ದಾರೆ. Going to do some tougher asanas. First we will do the Ardha Chandrasana, leg forward. Ardha Chandra's half moon. In this posture, you look like a half moon shape, with the spine completely arched. Idu Ardha Chandrasana. Now we move into Parvatasana. Mountain pose. ಇದು ಸೂರ್ಯ ನಮಸ್ಕಾರ ಮಾಡುವ ಒಂದು ಪೋಸ್ಟರ್ ಅಲ್ಲಿ ಬರ್ತದೆ ಪರ್ವತಾಸನ. ಸೈಡ್ ಇಂದ ನೋಡುವಾಗ ಇಟ್ ಲುಕ್ಸ್ ಲೈಕ್ ಅ ಮೌಂಟನ್. ಸೈಡ್ ಇಂದ ನೋಡುವಾಗ ಇಟ್ ಲುಕ್ಸ್ ಲೈಕ್ ಅ ಮೌಂಟನ್. ಮೂರನೇದ್ದು ನಾವು ಮಾಡ್ಲಿಕ್ಕೆ ಹೋಗುದು ಪರಿವೃತ್ತಿ ಜಾನು ಶೀರ್ಷಾಸನ.
fold the left leg. The left leg is locked in the perineum with the knees straight. You touch the toes and the foot. This is Parivritti Janu Shirsasana. The next asana which we do will be Chakrasana. Chakra is a wheel. Lie down on the ground. Take the position. Now we go up. The entire body is lifted. Down. Slowly come down.
धन्यवाद. हर हर महादेव. हर हर महादेव. हर हर महादेव. ಹರ್ ಹರ್ ಮಹಾದೇವ್. ನನ್ನ ಹೆಸರು ಡಾಕ್ಟರ್ ಪ್ರಸನ್ನ ಪ್ರಭಾಕರ್ ಅಂತ. ನಾನು ಕೊಚ್ಚಿಯಲ್ಲಿ ಹುಟ್ಟಿ ಬೆಳೆದದ್ದು. ನನ್ನ ಸ್ವಂತ ಹಾಸ್ಪಿಟಲ್ ಕೊಚ್ಚಿಯಲ್ಲಿದೆ, ಲಕ್ಷ್ಮೀ ಹಾಸ್ಪಿಟಲ್ ಅಂತ. ನಾನು ಮೆಡಿಸಿನ್, ಜನರಲ್ ಮೆಡಿಸಿನ್ ಮತ್ತು ಕಾರ್ಡಿಯಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಈ ಜಾನ್ ಫೌಂಡೇಶನ್ ಅಂತ ಸಂಸ್ಥೆಯೊಟ್ಟಿಗೆ 9 ವರ್ಷ ಮುಂಚೆ ಸೇರಿದ್ದೆ ವಾಲಂಟಿಯರ್ ಆಗಿ. ಧ್ಯಾನ್ ಫೌಂಡೇಶನ್ ಏನಂದರೆ, ಇಟ್ ಇಸ್ ಅ ಸ್ಪಿರಿಚುವಲ್ ಆ್ಯಂಡ್ ಅ ಚಾರಿಟಬಲ್ ಆರ್ಗನೈಸೇಷನ್, ಕಂಪ್ಲೀಟ್ಲಿ ವಾಲಂಟಿಯರ್ ಬೇಸ್ಡ್ ಆರ್ಗನೈಸೇಷನ್ ಇದು. ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಹೌಸ್ ವೈಫ್ಸ್ ಇದ್ದಾರೆ, ಎಲ್ಲ ಫೀಲ್ಡ್ಸ್ ಆಫ್ ಆಕ್ಯುಪೇಷನ್ಸಲ್ಲಿ ತುಂಬ ಜನ ನಮ್ಮೊಟ್ಟಿಗೆ ಸೇರಿದ್ದಾರೆ ವಾಲಂಟಿಯರ್ಸ್ ಆಗಿ. ನಮಗೇನು ಗೌರ್ಮೆಂಟ್ ಫಂಡಿಂಗ್ ಏನು ಬರ್ತಾ ಇಲ್ಲ ಫಾರ್ ಅವರ್ ಆ್ಯಕ್ಟಿವಿಟೀಸ್. ನಾವು ಬೇಸಿಕಲಿ ಯೋಗದ ಪ್ರಿಸ್ಟೀನ್, ಆ ಶುದ್ಧ ಫಾರ್ಮ್ ಮಹರ್ಷಿ ಪತಂಜಲಿ 5000 ವರ್ಷ ಮುಂಚೆ ಕೊಟ್ಟ ಯೋಗ ಸೂತ್ರಾಸ್ ಉಂಟು. ಅದರ ಪ್ರಕಾರವೇ ನಾವು ಅದನ್ನು ಏನು ಚೇಂಜ್ ಮಾಡಿದೆ ಆ ರೀತಿಯಲ್ಲಿ ನಾವು ಗುರು ಶಿಷ್ಯ ಪರಂಪರದಲ್ಲಿ ನಾವು ಈ ಸಬ್ಜೆಕ್ಟನ್ನು ಕಲಿಸ್ತಾ ಇದ್ದೇವೆ. ಸೊ ನಮ್ಮ ಗುರು ಆ್ಯಕ್ಚುಲಿ ಅಶ್ವಿನಿ ಗುರುಜಿ ಅಂತ ಹೆಸರವರದ್ದು. ಅವರು ಡೆಲ್ಲಿಯಲ್ಲಿ ಆಶ್ರಮದಲ್ಲಿ ಇರೋದು. ಅವರ ಬಗ್ಗೆ ಹೇಳೋದಂದರೆ, ಹೀ ಈಸ್ ಆ್ಯನ್ ಅಡೆಪ್ಟ್ ಇನ್ ದ ಸೈನ್ಸ್ ಆಫ್ ತಂತ್ರ, ಯೋಗ, ಪಾಸ್ಟ್ ಲೈಫ್ ವಿಶ್ವಲೈಸೇಷನ್, ವೇದಿಕ್ ಮಾರ್ಷಲ್ ಆರ್ಟ್ಸ್ ಆ್ಯಂಡ್ ಮೆನಿ ಅದರ್ ಆಸ್ಪೆಕ್ಟ್ಸ್ ಆಫ್ ಸ್ಪಿರಿಚುಯಾಲಿಟಿ. ಸೊ ಅವರದ್ದು ಧ್ಯಾನ್ ಫೌಂಡೇಶನ್ನ ಪ್ರತ್ಯೇಕತೆ ಏನಂದರೆ, ನಾವು ಈ ಸಬ್ಜೆಕ್ಟನ್ನು ವಿ ಕೀಪ್ ಇಟ್ ಕಂಪ್ಲೀಟ್ಲಿ ಸ್ಯಾನಿಟೈಸ್ಡ್ ಆಫ್ ಕಾಮರ್ಸ್. ನಾವು ಏನು ಫೀಸ್, ನಾವು ಏನೆಲ್ಲ ಕಲಿಸ್ತೇವೆ, ಮಂತ್ರಾಸ್ ಆಗಲಿ, ಯೋಗ ಆಗಲಿ, ಆಸನಾಸ್ ಆಗಲಿ, ಎಂತೆಲ್ಲ ವರ್ಕ್ಶಾಪ್ಸ್ ನಾವು ವಿಶ್ವಭರ ಮಾಡ್ತೇವೆ, ಅದು ಎಲ್ಲಿ ಮಾಡಿದರೂ ನಾವು ಏನು ಚಾರ್ಜ್ ಜನರಿಂದ ತಗೊಳ್ಳೋದಿಲ್ಲ. ಯಾಕಂದರೆ ಇದನ್ನು ನಾವು ಮಾಯಕ್ಕೆ ಟೈ ಮಾಡೋದು ಅಂತ ನಾವು ಹೇಳ್ತೇವೆ. ಬಿಕಾಸ್ ಯೋಗ ಇಸ್ ನಾಟ್ ಜಸ್ಟ್ ಆಸನ ಆ್ಯಂಡ್ ಪ್ರಾಣಾಯಾಮ. ಯೋಗ ನಾವು ಪೂರ್ಣ ರೂಪದಲ್ಲಿ ಹೇಳಬೇಕಾದ್ರೆ 8 ಅಂಗಗಳಿದೆ. ಅದಕ್ಕೆ ಅಷ್ಟಾಂಗ ಯೋಗ ಅಂತ ಹೆಸರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಎಲ್ಲರೂ ಯೋಗ ಅಂದರೆ ಜಸ್ಟ್ ಆಸನ ಅಂತ ಪ್ರಾಣಾಯಾಮ ಅಂತ ಎಣಿಸಿದ್ದಾರೆ. ಅದು ನಿಜವಾಗಿ ತಪ್ಪು. ಇದರಲ್ಲಿ 8 ಲಿಮ್ಸ್ ಉಂಟು. ಅದು ನಮಗೆ ಗುರುವಿಂದ ಶಿಷ್ಯಕ್ಕೆ ಮಾತ್ರ ಈ ಸಬ್ಜೆಕ್ಟನ್ನು ಕಲಿಸಲಿಕ್ಕಾಗೋದು. ನಾವು ಪುಸ್ತಕ ಓದಿಯೋ ಟಿ ವಿ ನೋಡಿಯೋ ಹಾಗೆ ಅಲ್ಲ ನಾವು ಈ ಸಬ್ಜೆಕ್ಟನ್ನು ಕಲಿಯೋದು. ಅದಕ್ಕೊಂದು ಪ್ರತ್ಯೇಕವಾದ ಒಂದು ಶಕ್ತಿ ಇದೆ. ಸೊ ನಮ್ಮ ಈಗ ಇವತ್ತಿನ ಪ್ರತ್ಯೇಕ ವಿಷಯ ಏನಂದರೆ, ನಾವಿಲ್ಲಿ ಈ ಸ್ಥಳದಲ್ಲಿ ಉಡುಪಿಯಲ್ಲಿ ನಾವು ಒಂದು 150 ಜನ ಸೇರಿದ್ದೇವೆ ಇಲ್ಲಿ ಇವತ್ತಿನ ವರ್ಕ್ಶಾಪಿಗೆ. ಇವತ್ತಿನ ವಿಷಯ ಏನಂದರೆ, ಅದು ದಿವ್ಯ ಚಿಕಿತ್ಸಾ ಮಂತ್ರಾಸ್ ಅಂತ. ಆ ವಿಷಯ ಡಿಸ್ಕಸ್ ಮಾಡಲಿಕ್ಕೆ ಸುಮಾರು ಜನ ಇಲ್ಲಿ ಸೇರಿದ್ದಾರೆ. ನಮ್ಮ ಧ್ಯಾನ್ ಫೌಂಡೇಶನ್ನ ವಿಶ್ವಭರ್ ಸೆಂಟರ್ಸ್ ಉಂಟು. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎವ್ರಿ ಸ್ಟೇಟಲ್ಲಿ ಸೆಂಟರ್ ಇದೆ. ಮತ್ತು ನಮಗೆ USA ಕ್ಯಾನಡದಲ್ಲಿದೆ, ನೆದರ್ಲ್ಯಾಂಡ್ಸ್, UK, ಜರ್ಮನಿ, ಆಸ್ಟ್ರೇಲಿಯಾ, ಎಲ್ಲ ಕಡೆ ಈಗ ಎಕ್ಸ್ಪ್ಯಾಂಡ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ. ಜಾಸ್ತಿ ನಿಮಗೆ ಡೀಟೇಲ್ಸ್ ಬೇಕಾದರೆ ವೆಬ್ಸೈಟ್ ಇದೆ www.dhyanfoundation.com. ಸೊ ಇವತ್ತಿನ ವಿಷಯ ಏನಂದರೆ, ದಿವ್ಯ ಚಿಕಿತ್ಸಾ ಮಂತ್ರಾಸ್ ಅಂತ ಹೇಳೋದು. ಸೊ ಅದು ಏನಂದರೆ, ಈಗ ಮಂತ್ರಾಸ್ ಅಂದರೆ ನಾವು ಸಾಧಾರಣ ಕೆಲವರು ಪುಸ್ತಕ ಓದ್ತಾರೆ, ಟಿ ವಿ ನೋಡ್ತಾರೆ, ರೇಡಿಯೋ ಕೇಳ್ತಾರೆ, ಅದು ಕೇಳಿ ಕಲಿಯೋದು. ನಿಜವಾಗಿ ಮಂತ್ರಾಸ್ ಆಗಲ್ಲ. ಮಂತ್ರ ಅಂದರೆ ಹೇಗೆ ಕಲಿಯೋದಂದರೆ, ಅದು ಗುರುವಿನಿಂದ ಶಿಷ್ಯಕ್ಕೆ ಅದು ಹೋಗಬೇಕು. ಆ ಮಂತ್ರ ಕಲಿತ ಮೇಲೆ ಆ ಗುರು, ಆ ಶಕ್ತಿ, ಗುರು ಅಂದರೆ ಅವರಿಗೆ ಒಂದು ಸಿದ್ಧಿ ಇರಬೇಕು ಆ ಮಂತ್ರದ ಬಗ್ಗೆ. ಆ ಸಿದ್ಧಿ ಸಿಕ್ಕಿದವನಿಂದ ನಮಗೆ ಆ ಮಂತ್ರ ಶಕ್ತಿ ಚಾನಲೈಸ್ ಆಗ್ತದೆ. ಆಗ ಅದರ ಎಫೆಕ್ಟ್ ಪೂರ್ಣ ರೂಪದಲ್ಲಿ ನಮಗೆ ಎಫೆಕ್ಟ್ ಆಗಿ ಬರ್ತದೆ. ಈಗ ಉದಾಹರಣೆ, ದಿವ್ಯ ಚಿಕಿತ್ಸೆ ಅಂದರೆ ಇದಕ್ಕೆ ಬೇರೆ ಮಂತ್ರಾಸಿನ ಬೇರೆ ಎಫೆಕ್ಟ್ ಅಲ್ಲದೆ ನಮಗೆ ಬಾಡಿಯನ್ನು ಹೀಲಿಂಗ್ ಎಫೆಕ್ಟ್ಸ್ ಬರ್ತದೆ ಈ ಮಂತ್ರಾಸಲ್ಲಿ. ಜನವರಿ 2020ರಲ್ಲಿ ಕೋವಿಡ್ ಪ್ಯಾಂಡಮಿಕ್ ಶುರುವಾಗುವ ಮುಂಚೆ, ಕೆಲವು ತಿಂಗಳು ಮುಂಚೆ, ಗುರುಜಿ ಆಲ್ರೆಡಿ ಇದನ್ನು ಪ್ರೆಡಿಕ್ಟ್ ಮಾಡಿದರು. ಎಂತ ಅಂದರೆ, ಕೋವಿಡ್ ಅಂತ ಒಂದು ರೋಗ ಬರ್ತದೆ ಮತ್ತು ಸುಮಾರು ಜನರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಬರ್ತದೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬರ್ತದೆ. ಸೊ ಈ ಪ್ರೊಟೆಕ್ಷನ್ಗೋಸ್ಕರ ಈ ಮಂತ್ರಾಸ್ ಅವರು ಆ ಟೈಮಿಗೆ ಹೇಳಿದ್ದಾರೆ. ಇದು ಮಾಡಿದರೆ ನಮ್ಮ ಬಾಡಿಗೆ ಒಂದು ಶೀಲ್ಡ್ ಥರ ಬರ್ತದೆ. ವೈರಸ್ಸಿಗೆ ನಮ್ಮ ಬಾಡಿಯನ್ನು ಪೆನಿಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆಗಲೇ ಜಾನ್ವರಿಯಲ್ಲಿ ಹೇಳಿದರು. ಆ ಟೈಮಲ್ಲಿ ಈ ಮಂತ್ರಾಸನ್ನು ನಮಗೆ ಕಲಿಸಿದ್ದಾರೆ. ಸೊ ಧ್ಯಾನ್ ಫೌಂಡೇಶನಲ್ಲಿ ನೀವು ನೋಡಿದ್ದಾದರೆ, ನಮ್ಮ ಈ ಇಡೀ ಮೇಯ್ನ್ ಸೆಂಟರ್ ನಮ್ಮದು ಇರೋದು ಡೆಲ್ಲಿಯಲ್ಲಿ ಸುಮಾರು ವಾಲಂಟಿಯರ್ಸ್ ಇದ್ದಾರೆ. ಮ್ಯಾಕ್ಸಿಮಮ್ ವಾಲಂಟಿಯರ್ ಬೇಸ್ ಡೆಲ್ಲಿಯಲ್ಲಿ ಇರೋದು. ಅವರದ್ದು ಒಂದೇ ಒಂದು ಡೆತ್ ನಮಗೆ ಕೋವಿಡಿಂದ ಆಗಲಿಲ್ಲ. ವೇರ್ ಡೆಲ್ಲಿ ಹ್ಯಾಡ್ ದ ಮ್ಯಾಕ್ಸಿಮಮ್ ಡೆತ್ಸ್. ಒಂದೇ ಒಂದು ಡೆತ್ ಅಥವಾ ಮೇಜರ್ ಕಾಂಪ್ಲಿಕೇಶನ್ಸ್ ಕೋವಿಡ್ ಆಗಿ ಯಾರಿಗೂ ಬರಲಿಲ್ಲ. ಈ ಮಂತ್ರಾಸ್ ಯಾರು ಕ್ಲಿಯರ್ ಆಗಿ ಇದು ಪ್ರಾಕ್ಟೀಸ್ ಮಾಡಿದ್ದಾರೆ, ಕರೆಕ್ಟ್ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ, ಅವರಿಗೆ ಒಂದೇ ಒಂದು ಎಫೆಕ್ಟ್ ಇದರಿಂದ ಆಗಲಿಲ್ಲ. ಸೊ ಅಷ್ಟು ಪವರ್ಫುಲ್ ಈ ಮಂತ್ರ. ಸೊ ಆ ವಿಷಯದ ಬಗ್ಗೆ ಇವತ್ತು ಸ್ಪ್ರೆಡ್ ಮಾಡಲಿಕ್ಕೆ ತುಂಬ ಜನರಲ್ಲಿ ಸೇರಿದ್ದೇವೆ ನಾವು ಈ ಉಡುಪಿ ಜಿಲ್ಲೆಯಲ್ಲಿ. ಮತ್ತು ನಾವು ಬೇರೆ ಒಂದು ವಿಷಯ ನನಗೆ ಹೇಳಬೇಕೇನೆಂದರೆ, ನಮ್ಮ ಶರೀರವನ್ನು ನಾವು ನೋಡಿದರೆ ನಮ್ಮ ಡಿಫರೆನ್ಸ್ ನಾವು ಹೇಳ್ತೇವೆ ಧ್ಯಾನ್ ಫೌಂಡೇಶನಲ್ಲಿ ಹೇಗೆ ನಾವು ಮಾಡ್ತೇವೆ ಅಂತ. ಧ್ಯಾನ್ ಫೌಂಡೇಶನಲ್ಲಿ ಈಗ ನೀವು ನೋಡ್ತೀರಿ, ನಮ್ಮ ಶರೀರ ಈಗ ನಮಗೆ 5 ಲೇಯರ್ಸ್ ಇದೆ. ಕ್ರಿಯೇಷನ್, ಸೃಷ್ಟಿಯಲ್ಲಿ ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಲೇಯರ್ಸ್. ಈ ಬಾಡಿಗೆ ನಾವು ಈ ಸ್ಥೂಲ ಶರೀರ ಅಂತ ಹೇಳೋದು. ಇದಕ್ಕೆ ನಾವು ಅನ್ನಮಯ ಕೋಶ ಅಂತ ಹೇಳ್ತೇವೆ. ಈ ಶರೀರದ ಸರೌಂಡಿಂಗ್ ನೆಕ್ಸ್ಟ್ ಲೇಯರ್ ಇರೋದು ಪ್ರಾಣಮಯ ಕೋಶ. ಅದರ ನಂತರ ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ.
ಸೊ ಈ ಕೋಶಸಲ್ಲಿ ಆ್ಯಕ್ಚುಲಿ ಎಲ್ಲ ಕೋಶಸಿಗೆ ಒಂದೊಂದು ಎಫೆಕ್ಟ್ ಮತ್ತು ಇದಕ್ಕೆ ಫಂಕ್ಷನ್ ಇದೆ, ಇಂಪಾರ್ಟೆನ್ಸ್ ಇದೆ. ಈಗ ಅನ್ನಮಯ ಕೋಶದಲ್ಲಿ ಸ್ಥೂಲ ಶರೀರ, ಇದು ಮಾತ್ರ ನಮಗೆ ಮೆಡಿಸಿನಿಗೆ ಅರ್ಥ ಆಗ್ತದೆ. ಇದರ ಹೊರಗೆ ಏನೆಲ್ಲ ಬಂದಿದೆ ಅದು ಜನರಲ್ ಮೆಡಿಸಿನಲ್ಲಿ ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಪ್ರಾಣಮಯ ಕೋಶದಲ್ಲಿ ನಮ್ಮ ಪ್ರಾಣ ಮತ್ತು ಚಕ್ರಾಸ್ ಮತ್ತು ನಾಡೀಸ್ ಅಂತ ಎನರ್ಜಿ ಸೆಂಟರ್ಸ್ ಇದೆ. ಸೊ ಈ ಎನರ್ಜಿ ಸೆಂಟರ್ಸಲ್ಲಿ ಆ್ಯಕ್ಚುಲಿ ನಾವು ರೋಗ ಹೇಗೆ ಬರೋದಂದರೆ ಫಸ್ಟ್ ಔಟರ್ ಲೇಯರ್ಸಲ್ಲಿ ರೋಗ ಬಂದು ಮತ್ತೆ ಅದು ನಮ್ಮ ಸ್ಥೂಲ ಶರೀರಕ್ಕೆ ಬಂದು ಎಫೆಕ್ಟ್ ಆಗೋದು. ಈಗ ಹೆಚ್ಚಿನ ಜನರು ಎಲ್ಲ ಕಲಿಸಿಕೊಡೋದು ಏನಂದರೆ ನಾವು ಫಿಸಿಕಲ್ ಈ ಯೋಗದಲ್ಲಿ ಕಲಿಸೋದಂದರೆ ಫಿಸಿಕಲ್ ಶರೀರವನ್ನು ಈ ಔಟರ್ ಮೋಸ್ಟ್ ಲೇಯರನ್ನು ಇನ್ನರ್ ಮೋಸ್ಟ್ ಲೇಯರನ್ನು ಯೂಸ್ ಮಾಡಿ ನಾವು ಡಿವಿನಿಟಿಯನ್ನು ಪ್ರಾಪ್ತ ಮಾಡಲಿಕ್ಕೆ ನೋಡ್ತೇವೆ. ಆ್ಯಕ್ಚುಲಿ ಇಟ್ ಇಸ್ ನಾಟ್ ದ ರೈಟ್ ವೇ. ನಾವು ಔಟರ್ ಲೇಯರ್ಸಲ್ಲಿ ನಾವು ಮಂತ್ರಾಸ್ ಎಲ್ಲ ಉಚ್ಚಾರಣೆ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗಿಕ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಔಟರ್ ಲೇಯರ್ಸಲ್ಲಿ ನಾವು ಇದು ಎಫೆಕ್ಟ್ ಮಾಡಿ ಅದನ್ನು ನಾವು ಟ್ಯಾಪ್ ಮಾಡಿ ಮತ್ತು ಸ್ಲೋಲಿ ನಮ್ಮ ಇನ್ನರ್ ಲೇಯರ್ಸ್ ಅನ್ನೋದು ಎಫೆಕ್ಟ್ ಆಗಿ ದೆನ್ ಇಟ್ ಎಫೆಕ್ಟ್ಸ್ ದಿ ಫಿಸಿಕಲ್ ಲೇಯರ್. ಈಗ ನಿಮಗೆ ಉದಾಹರಣೆ ಒಂದು ಹೇಳ್ತೇನೆ ನಾನು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಲ್ಲಿ 20 ವರ್ಷ ಮುಂಚೆ ಅಶ್ವಿನಿ ಗುರುಜಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಗೆ ಹೋಗಿದ್ದರು. ಅಲ್ಲಿ 200 ಡಾಕ್ಟರ್ಸ್ನ ಎದುರೊಂದು ಲೈವ್ ಡೆಮಾನ್ಸ್ಟ್ರೇಷನ್ ಕೊಟ್ಟರು ಯೋಗಿಕ್ ಪವರ್ಸ್ನ ಬಗ್ಗೆ. ಸೊ ಅಲ್ಲಿ IMA ಡಾಕ್ಟರ್ಸು 5 ಪೇಷಂಟ್ಸನ್ನು ಎಕ್ಸಾಮಿನ್ ಮಾಡಿ ಡಯಾಗ್ನೋಸ್ ಮಾಡಿದರು. ಅವರ ಹಿಸ್ಟ್ರಿ ಟೇಕಿಂಗ್, ಎಕ್ಸಾಮಿನೇಷನ್, CT, MRI, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ. ಒಂದು ಪೇಷಂಟಿಗೆ ಕ್ಯಾನ್ಸರ್ ಇತ್ತು, ಒಂದು ಪೇಷಂಟಿಗೆ ಟ್ಯೂಬರ್ಕ್ಲೋಸಿಸ್ ಆಫ್ ದ ಸ್ಪೈನ್ ಇತ್ತು, ಅಂಥದ್ದು ಎನೀಮಿಯಾ, ಬೇರೆಲ್ಲ 3-4 ಡಿಸೀಸಸ್ ಇತ್ತು. ಸೊ ಆ ಪೇಷಂಟ್ಸನ್ನು ಆಡಿಟೋರಿಯಮಿಗೆ ಕರ್ಕೊಂಡು ಬರಲಿಲ್ಲ, ಅವರ ಜಸ್ಟ್ ಫೋಟೋವನ್ನು ತೆಗೆದು ಅಲ್ಲಿ ಕರ್ಕೊಂಡು ಬಂದಿದ್ರು ಆಡಿಟೋರಿಯಮಿಗೆ. ಆ ಫೋಟೋಸನ್ನು ಅಶ್ವಿನಿ ಗುರುಜಿ ಜಸ್ಟ್ ಆ ಫೋಟೋವನ್ನು ನೋಡಿ 15-20 ಸೆಕೆಂಡಲ್ಲಿ ಪ್ರಿಸೈಸ್ ಆಗಿ ಡಯಾಗ್ನೋಸಿಸ್ ಕೊಟ್ಟರು. ಅದನ್ನು ನೋಡಿ ಡಾಕ್ಟರ್ಸಿಗೆ ಕಂಪ್ಲೀಟ್ಲಿ ಆಶ್ಚರ್ಯವಾಯ್ತಿದ್ದು ಹೇಗೆ ಹೇಳ್ಬೋದು ಅಂತ ಹೇಳಿ. ಅವರು ಆಗ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬಾಂಬೆಯಲ್ಲಿ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಸ್ ಇರೋದು. ಅವರು ಸರ್ಟಿಫಿಕೇಟ್ ಧ್ಯಾನ್ ಫೌಂಡೇಶನಿಗೆ ಕೊಟ್ಟರು. ಅಂದರೆ ಇಂಥ ಯೋಗಿಕ್ ಟೆಕ್ನಿಕ್ಸ್ ಇವತ್ತಿನ ಕಾಲದಲ್ಲಿ ಸಹ ಜನ ಈ ಸಿದ್ಧಿ ಇರೋರು ಇದ್ದಾರೆ ಅಂತ. ಇದಕ್ಕೆ ನಾವು ಕ್ಲಾರಿವಾಯನ್ಸ್ ಅಂತ ಹೇಳ್ತೇವೆ. ಈ ವಿದ್ಯೆಯನ್ನು ಸುಮಾರು ಜನರಿಗೆ ಧ್ಯಾನ್ ಫೌಂಡೇಶನಲ್ಲಿ ಗುರುಜಿ ಕಲಿಸಿದ್ದಾರೆ. ಸಣ್ಣ ಸಣ್ಣ ಪ್ರಾಯದವರು ಜನರ ಜಸ್ಟ್ ಫೋಟೋ ನೋಡಿ ಕರೆಕ್ಟಾಗಿ ಅವರಿಗೆ ಡಯಾಗ್ನೋಸಿಸ್ 15-20 ಸೆಕೆಂಡಲ್ಲಿ ಹೇಳಲಿಕ್ಕಾಗ್ತದೆ. ಇದೆಲ್ಲ ವಿಷಯ ಅಂದರೆ ನಮ್ಮ ಕಾನ್ಷಿಯಸ್ನೆಸ್ ಎಕ್ಸ್ಪ್ಯಾಂಡ್ ಆಗುವಾಗ ಎಲ್ಲ ಡೀಟೇಲ್ಸ್ ನಮ್ಗೆ ಗೊತ್ತಾಗ್ತದೆ. ಫ್ಯೂಚರ್ ಏನೆಲ್ಲ ಆಗ್ತದೆ ಸುಮಾರು ಜನ ಇದನ್ನು ಪ್ರೆಡಿಕ್ಟ್ ಮಾಡಿ ಅವರಿಗೆ ಧ್ಯಾನದಲ್ಲಿ ಇದೆಲ್ಲ ಕಾಣ್ತದೆ. ಮತ್ತು ಧ್ಯಾನ್ ಫೌಂಡೇಶನಲ್ಲಿ ನಾನು ಮುಂಚೆ ಹೇಳಿದಾಗೆ ನಾವು ಏನು ಫೀಸ್ ಏನು ಎಂತ ಕಲಿಸಿದ್ರು ವಿದ್ಯೆಗಳು ಫೀಸ್ ತಗೊಳ್ಳೋದಿಲ್ಲ. ಈಗ ನಾವು ಆಸನ್ನದು ಕೆಲವು ವೀಡಿಯೋಸ್ ತೋರಿಸಿದ್ದೇವೆ. 2ನೇ ವೀಡಿಯೋಸ್ ನಾವು ತೋರಿಸಿದ್ದು ವೇದಿಕ್ ಮಾರ್ಷಲ್ ಆರ್ಟ್ಸ್ ಅಂತ. ಅಲ್ಲಿ ಸುಮಾರು ಇದು ಫೈಟ್ ಮಾಡೋದೆಲ್ಲ ಅವರು ತೋರಿಸಿದ್ದು. ಇದೆಲ್ಲ ವೇದಿಕ್ ಮಾರ್ಷಲ್ ಆರ್ಟ್ಸ್ ಅಂದರೆ ಹಳೆಯ ಕಾಲದ ಟೈಮಲ್ಲಿ ಗುರುವಿಂದ ಶಿಷ್ಯನಿಗೆ ಇದು ಕಲಿಸಿದ ಟೆಕ್ನಿಕ್ಸ್, ಇದು ಸೆಲ್ಫ್ ಡಿಫೆನ್ಸಿಗೆ. ಇಂಥ ಕೋರ್ಸಸ್ಸನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಕಾಂಟ್ಯಾಕ್ಟ್ ಲೈನ್ ನಂಬರ್ ಉಂಟು ಧ್ಯಾನ್ ಫೌಂಡೇಶನಲ್ಲಿ. ವೆಬ್ಸೈಟನ್ನು ನೀವು ನೋಡ್ಬೋದು. ಸುಮಾರು ವಿಷಯಗಳಿದೆ, ಯಜ್ಞಾಸ್ ಇದೆ, ಬೇರೆ ಬೇರೆ ಸುಮಾರು ಸ್ಪಿರಿಚುವಲ್ ಆಸ್ಪೆಕ್ಟ್ಸಲ್ಲಿ ವಿಷಯಗಳಿದೆ. ಇದನ್ನೆಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ರಿಜಿಸ್ಟರ್ ಎಟ್ ದಿಸ್ ಫಂಕ್ಷನ್. ನಮಸ್ಕಾರ. ಹರ್ ಹರ್ ಮಹಾದೇವ್. हर हर महादेव। मैं नंदिनी घोष हूँ। मैं एक इंडियन आर्मी ऑफिसर की वाइफ हूँ। मेरे हस्बैंड की डेथ के बाद वो एक शहीद है। मैं ध्यान फाउंडेशन के बाद उसके बाद जुड़ी हूँ और ये ध्यान फाउंडेशन में एकमात्र मुझे लगा ये ध्यान फाउंडेशन में जो योग है, योग को इन इट्स टोटलिटी जिस तरह से ऋषि मुनियों ने 5000 साल और उससे भी पहले दिया हुआ है उसी तरह से सिखाया जाता है। और हमारी गुरुजी योगी अश्विनी जी ने इसी सभ्यता को आगे अभी तक बढ़ाते चले जा रहे हैं और हम सबको ये शिक्षा दिए जा रहे हैं। और मुझे इस फाउंडेशन में आके योग सीखने के बाद जो शक्ति प्राप्त हुए हैं वो इमेंस है। वो कह नहीं सकते हैं कि मैं किस तरह से दोनों बच्चों को अपने बड़े किया है। और उसके बाद मैं खुद भी अपनी 39 इयर्स ऑफ कॉरपोरेट जॉब करी मैंने। एंड आफ्टर दैट मेरे एक एक आसन जो है उसको होल्ड करने की शक्ति, एक साथ लगातार 12 घंटा बैठ के यज्ञ करने की शक्ति ये गुरुजी से प्राप्त हुआ है। और योग जो है कोई पिक एंड चूज़ नहीं होते हैं। गुरुजी ने बताया हुआ है कि ये अश्विनी गुरुजी ने हमें बताया कि ये हमें योग के साथ साथ कर्म प्रधान है। और ये कर्म जो है जीव दया, हमें सारे जीवों की सेवा भी हम करते हैं मनुष्य के साथ साथ, और स्पेशली गायों की और नंदियों की सेवा करते हैं। जो नंदी शिव जी की वाहन होते हैं, जिनकी सेवा के बगैर शिव तक पहुंचने की कोई तरीका नहीं है। तो इन टोटलिटी इस ध्यान फाउंडेशन में ये 10-12 साल इवन उससे भी कम उम्र के बच्चों से लेके 80 साल की उम्र तक, उससे भी ऊपर के सभी को ये
ज्ञान प्राप्त हो रहे हैं। एकमात्र अश्विनी गुरुजी जो ये ध्यान फाउंडेशन के माध्यम से हमें ये सभ्यता को आगे ले जाने के लिए प्रयत्न कर रहे हैं और हम बहुत कार्य भी कर रहे हैं उसके साथ साथ। हर हर महादेव। Har Mahadev. My name is Tanvi and I'm a class 12 student. From this beginning, since ever, from my childhood, I wanted to be fit, I wanted the glow on my face, and I wanted to look healthy, slim, and very young. And I just saw these Dhyan Foundation people and the glow on their face, the vigor, the strength that they have. It amazed me a lot. And so today I have joined Dhyan Foundation, and I'm able to do asanas very flexibly, and I've seen the benefits for myself. Har Har Mahadev. Har Har Mahadev. My name is Trisha Kapoor. I'm 25 years old. I'm part of the DF Dhyan Foundation Tigers and Tigresses group. And I initially joined because there were certain personal problems in life. I had a lot of back problems. And it was all because of the various activities I did, several injuries. And I did Sanatan Kriya, a couple of back and spine asanas that Guruji had taught. And also financially things are very different for me now. So I can say overall, physical, spiritual, emotional, mental, your life changes completely, and whatever you desire, you get that and a lot more. ಹರ್ ಹರ್ ಮಹಾದೇವ್. ನನ್ನ ಹೆಸರು ಸಹನಾ ಹೆಗ್ಡೆ ಅಂತ. ನಾನು ಒಂದು MNC ಕಂಪನಿಯಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾನು ಧ್ಯಾನ್ ಫೌಂಡೇಶನ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಧ್ಯಾನ್ ಫೌಂಡೇಶನ್ ಒಂದು ಸಂಸ್ಥೆ, ಇಲ್ಲಿ ತುಂಬ ಚಾರಿಟಬಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಒಂದು ಜನರಿಗೆ ಊಟ ಹಾಕ್ತಾರೆ, ನಾಯಿಗಳನ್ನು ಸಾಕ್ತಾ ಇದ್ದಾರೆ, ಹಸುಗಳನ್ನು ಸಾಕ್ತಾ ಇದ್ದಾರೆ, ಮತ್ತು ಆನಂದ್ ವಿದ್ಯಾಲಯ ಅಂತ ಸ್ಕೂಲ್ ನಡೆಸ್ತಾ ಇದ್ದಾರೆ ಫಾರ್ ದ ನೀಡಿ ಪೀಪಲ್. ಸೊ ಇದು ಒಂದು ಸಂಸ್ಥೆಯಲ್ಲಿ ಏನಂದರೆ ವಿಶೇಷ, ಪ್ರತಿ ಒಬ್ಬರು ಅವ್ರವ್ರ ಸ್ವಂತ ಟೈಮು ಮತ್ತು ರಿಸೋರ್ಸ್ ಹಾಕಿಬಿಟ್ಟು ಇದು ನಡೆಸ್ತಾ ಇರೋದು. ಧ್ಯಾನ್ ಫೌಂಡೇಶನ್ ಈಸ್ ಸೋಲಿ ರನ್ ಬೈ ವಾಲಂಟಿಯರ್ಸ್. ಇಂಥ ಒಂದು ಸಂಸ್ಥೆಯಲ್ಲಿ ಇಷ್ಟು ದೊಡ್ಡ ಕಾರ್ಯ ನಡೀತಾ ಇದೆ ಅಂತ ಹೆಮ್ಮೆ ಪಟ್ಕೊಂಡು ನಾನು ಈ ವಿಷಯ ಹೇಳೋಕ್ಕೆ ಬಂದಿದ್ದು. ಮತ್ತು ನಮ್ಮದು ಧ್ಯಾನ್ ಫೌಂಡೇಶನ್ ಸೆಂಟರ್ಸ್ ಪ್ರತಿಯೊಂದು ದೇಶ ಅಲ್ಲಿ ಪ್ರತಿಯೊಂದು ಇಡೀ ವರ್ಲ್ಡ್ ವೈಡ್ ಇದೆ. ಸೊ ನೀವು ಒಂದು ಜಾಯ್ನ್ ಆಗಬೇಕಾದ್ರೆ, ನೀವು ವಾಲಂಟಿಯರ್ ಮಾಡಬೇಕಾದ್ರೆ ನಮ್ಮ ಧ್ಯಾನ್ ಫೌಂಡೇಶನ್ ಒಟ್ಟಿಗೆ ಸಿಗ್ಬೋದು. ಮತ್ತು ಮತ್ತೊಂದು ವಿಷಯ ಏನಂದರೆ, ನೀವು ಎಲ್ಲಾದರೆ ಧ್ಯಾನ್ ಫೌಂಡೇಶನ್ ನಿಮ್ಮ ಸಿಟಿಯಲ್ಲಿ ಹತ್ತಿರ ಇದೆ ಅಂತ ಹೇಳಿದ್ರೆ ನಮ್ಮ ವೆಬ್ಸೈಟಿಗೆ ಹೋಗಿ ನೋಡ್ಕೊಂಡು ನಮ್ಮ